ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ರಿಪೋರ್ಟರ್ ದುರ್ದುಂಡಯ್ಯ ಸಂಪರ್ಕದಲ್ಲಿದ್ದಾರೆ. ದುರ್ದುಂಡಯ್ಯ, ಬೆಳಗಾವಿಯಲ್ಲಿ ಯಾಕೆ ಇಂಥ ಕಂಪನಿಗಳು ಇಂಥ ದೋಖಾ ಮಾಡೋರು ಹೆಚ್ಚಾಗಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಈತ ಆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು 30ರಿಂದ 35 ಕೋಟಿಗೂ ಹೆಚ್ಚಿನ ಹಣ ಹೂಡಿಕೆಯಾಗಿದೆ ಅಂತ. ಇಷ್ಟು ರಾಜಾರೋಷವಾಗಿ ಹೇಳ್ಕೊಳ್ತಾ ಇದ್ದಾನೆ. ಜೊತೆಗೆ ಇದು ಜಿಲ್ಲಾಡಳಿತದ ಗಮನಕ್ಕೆ ಬಂದಿಲ್ವಾ? ಜೊತೆಗೆ ಯಾಕೆ ಈ ರೀತಿಯಾದಂಥ ಕೇರ್ಲೆಸ್ ಮಾಡ್ತಾ ಇದೆ ಜಿಲ್ಲಾಡಳಿತ ಅನ್ನೋ ಒಂದು ಪ್ರಶ್ನೆ. ಹೌದು ರಾಮ್, ಏನಂತಂದ್ರೆ ಬೆಳಗಾವಿಯಲ್ಲಿ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಾನಂದ ನಿಲನ್ ಅವರ ಶಿವಂ ಅಸೋಸಿಯೇಟ್ಸ್ ಹಾಗೂ ಆದಿತ್ಯ ರಾಜ್ ಕಂಪನಿಯ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತ ಹಾಗೂ ಸಿಐಡಿ ತನಿಖೆ ಕೂಡ ನಡೆಸ್ತದೆ. ಇದರ ಬೆನ್ನಲ್ಲೇ ಈಗ ಬೆಳಗಾವಿಯಲ್ಲಿ ಇನ್ನೊಂದಿಷ್ಟು ಕಂಪನಿಗಳು ಇರುವುದು ಕೂಡ ಒಂದು ಕಡೆ ಬೆಳಕಿಗೆ ಬರ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ಬೆಳಗಾವಿಯಲ್ಲಿ ಮತ್ತೊಂದು ಕಂಪನಿ ಅಂತಂದ್ರೆ ಅದು ಅಪೇಕ್ಷಾ ಕಂಪನಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ವಹಿವಾಟು ಆಗಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಏನಂತಂದ್ರೆ ಗಿರೀಶ್ ವಾಘಮೋರಿ ಎಂಬುವರಿಗೆ ಸೇರಿದಂತ ಇದು ಅಪೇಕ್ಷಾ ಕಂಪನಿ ಸಾರ್ವಜನಿಕರಿಂದ 100 ಕೋಟಿ ರೂಪಾಯಿ ಹೂಡಿಕೆ ಮಾಡಿಕೊಂಡು ಜನರಿಗೆ ಒಂದು ರೀತಿಯಲ್ಲಿ ಪಂಗನಾಮ ಹಾಕುವಂತ ಒಂದು ಏನಂತಂದ್ರೆ ಅವರು ಒಂದು ಪ್ಲಾನ್ ಮಾಡಿಕೊಂಡು 100 ಕೋಟಿ ರೂಪಾಯಿ ಜನರಿಂದ ಒಂದು ಹೂಡಿಕೆ ಮಾಡ್ಕೊಂಡಿರ್ತಾರೆ. ಅದಾದ ಬಳಿಕ ಏನಂತಂದ್ರೆ ಎಲ್ಲಾ ಜನರಿಗೆ ಹೇಳ್ತಿರೋದು ಪ್ರತಿಶತ 3 ಅಥವಾ 4ರಷ್ಟು ನಾನು ನಿಮಗೆ ಬಡ್ಡಿ ಕೊಡ್ತೀನಿ, ಆದ್ರಿಂದ ನಮ್ಮಲ್ಲಿ ಹೂಡಿಕೆ ಮಾಡಿ ಅನ್ನುವಂತ ಒಂದು ಆಮಿಷವನ್ನು ತೋರಿಸಿ ಒಂದು ಜನರಿಗೆ ಏನಂತಂದ್ರೆ ಜನರಿಂದ ಸಾಕಷ್ಟು ಹಣವನ್ನು ಇವರು ಹೂಡಿಕೆ ಮಾಡಿಕೊಂಡಿರ್ತಾರೆ. ಇದಕ್ಕೆ ಸಂಬಂಧಿಸಿದ ಸ್ವತಃ ಆತನೇ ಕೂಡ ಒಪ್ಕೊಂಡಿರ್ತಾರೆ, ಇಲ್ಲ ನಮ್ಮಲ್ಲಿ 1000 ಜನ ಹೂಡಿಕೆ ಮಾಡಿದ್ದಾರೆ, ನಾವ್ ಯಾರಿಗೂ ಮೋಸ ಮಾಡಿಲ್ಲ, ಈಗಾಗಲೇ ಏನಂತಂದ್ರೆ ಎಲ್ಲರಿಗೂ ನಾ ಹಣ ಪಾವತಿ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಏನಂತಂದ್ರೆ ನಾನು ಸುಮಾರು ಒಂದು 35 ಕೋಟಿಗೂ ಅಧಿಕ ಅಂತಂದ್ರೆ ಈಗ ನಾ ಹಣ ಸಂಗ್ರಹ ಮಾಡಿದ್ದೇನೆ ಅನ್ನುವಂತ ಒಂದು ಸ್ವತಃ ಆತನೇ ಒಪ್ಪಿಕೊಂಡಿರುವಂತ ಆಡಿಯೋ ಕೂಡ ಈಗಾಗಲೇ ನಮ್ಮಲ್ಲಿ ಲಭ್ಯವಿರುವಂತದ್ದು. ಇದಕ್ಕೆ ಸಂಬಂಧಿಸಿದಂತಂದ್ರೆ ಜನನು ಕೂಡ ಏನಂತಂದ್ರೆ ಈಗಾಗಲೇ ಎಚ್ಚೆತ್ತುಕೊಳ್ತಾ ಇದಾರೆ. ಏನಂತಂದ್ರೆ ಇಷ್ಟೆಲ್ಲಾ ನಡೀತಾ ಇತ್ತು, ಇಂಥವ್ರು ಇನ್ನೂ ಕೂಡ ಇಂಥ ದಂಧೆವನ್ನು ಮಾಡ್ತಾ ಇದಾರೆ, ಅವರಿಗೆ ಒಂದು ಏನಂದ್ರೆ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು. ಪೊಲೀಸರು ಕೂಡ ಹಾಗೂ ಜಿಲ್ಲಾಡಳಿತ ಸೂಕ್ತ ತನಿಖೆ ನಡೆಸಿ ಇವರಿಗೆ ಒಂದು ಏನಂತಾರೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಇವರಿಗೆ ಒಂದು ಶಿಕ್ಷೆ ಆಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಜನ ಕೂಡ ಹೇಳ್ತಾರಂತದ್ದು. ಒಂದು ದುರ್ದುಂಡಯ್ಯ, ಪದೇ ಬೆಳಗಾವಿಯಲ್ಲಿ ಈಗ ನೀವೇ ಹೇಳಿದ್ರಿ, ಜೊತೆಗೆ ಇಡೀ ಜಗಜ್ಜಾಹಿರ್ ಕೂಡ ಆಗಿದೆ. ಶಿವಾನಂದ ನಿಲನ್ ಅವರ್ ಶಿವಂ ಅಸೋಸಿಯೇಟ್ಸ್ ಆಗಿರ್ಬೋದು, ಆದಿತ್ಯ ರಾಜ್ ಕ್ಯಾಪಿಟಲ್ಸ್ ಆಗಿರ್ಬೋದು, ಈ 2 ಪ್ರಕರಣಗಳು ಹೊರಬಂದ ನಂತರ ಪದೇ ಇಂಥ ವಿಚಾರಗಳು ಹೊರಬರ್ತಾ ಇರೋದ್ರಿಂದ ಅಂದರೆ ಜನ ಹೂಡಿಕೆ ಮಾಡೋದು ಬೇಡವಾ ಅಥವಾ ಹೂಡಿಕೆ ಮಾಡೋದ್ರಿಂದ ಎಷ್ಟು ನಷ್ಟ ಅನುಭವಿಸ್ಬೇಕಾಗುತ್ತೆ ಅನ್ನೋದು ಒಂದು ಭಯ. ಜೊತೆಗೆ ಒಳ್ಳೆ ಕಂಪನಿಗಳನ್ನು ಕೂಡ ನಂಬೋದಕ್ಕಾಗಲ್ಲ. ಸೊ ಈ ವಿಚಾರ ಬೆಳಗಾವಿಯ ಜಿಲ್ಲಾಡಳಿತದ ಗಮನಕ್ಕೆ ಹೋಗಲ್ವಾ? ಒಂದು ಲೈಸೆನ್ಸ್ ಇರಲ್ಲ, ಒಂದು ಪರ್ಮಿಷನ್ ಇರಲ್ಲ, ಹೆಂಗ್ ನಡೆಸ್ತಾರೆ ಈ ಕಂಪನಿಗಳನ್ನ ಅಂತ. ಇದಕ್ಕಿಂತ ಏನಂತಂದ್ರೆ ಇದಕ್ಕಿಂತ ಮುಂಚೆ ರಾಮ್ ಏನಂತಾರೆ ಇಷ್ಟೆಲ್ಲಾ ಪ್ರಕರಣಗಳಿಗೂ ಈಗ ಕೇವಲ ಶಿವಾನಂದ ನಿಲನ್ ಅವರ ಪ್ರಕರಣ ಬೆನ್ನಲ್ಲೇ ಬೆಳಕಿಗೆ ಬರ್ತಾ ಇರುವುದು. ಆದ್ರೆ ಇದಕ್ಕಿಂತ ಮುಂಚೆ ಅವರು ಸಹಕಾರಿ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಯಾಕೆ ಕ್ರಮ ಜರುಗಿಸಲಿಲ್ಲ, ಯಾಕೆ ತನಿಖೆ ಮಾಡಲಿಲ್ಲ ಅನ್ನುವಂತ ಒಂದು ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗಿರುತ್ತದೆ. ಈಗ ಶಿವಾನಂದ ನಿಲನ್ ಅವರ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಕೆಲವೊಂದಿಷ್ಟು ಕಂಪನಿಗಳ ಬಗ್ಗೆ ಈಗ ಆಲ್ರೆಡಿ ಅವರ ಸೂಕ್ತ ತನಿಖೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಎಲ್ಲಿ ಈ ತರ ಏನಂದ್ರೆ ಜನರಿಂದ ಒಂದು ಹಣ ಹೂಡಿಕೆ ಮಾಡಿಕೊಳ್ತಾ ಇದಾರೆ ಅನ್ನುವಂತ ಒಂದು ಸಂಪೂರ್ಣ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಆಗ್ಲೇ ಸಿಐಡಿ ಅವರು ಕೂಡ ಸೂಕ್ತ ತನಿಖೆ ಮಾಡ್ತಾ ಇರುವಂತದ್ದು. ಈಗ ಯಾವ್ಯಾವ ಈ ಕಂಪನಿಗಳಿದೆ, ಜನರಿಂದ ಎಷ್ಟೆಲ್ಲ ಒಂದು ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸಿಐಡಿ ಅವರು ಕೂಡ ಹಾಗೂ ಜಿಲ್ಲಾಡಳಿತ ಇನ್ನೊಂದಿಷ್ಟು ಕಂಪನಿಗಳ ಬಗ್ಗೆ ಎಲ್ಲ ಸೂಕ್ಷ್ಮವಾಗಿ ಇರುವಂತದ್ದು. ರಾಮ್, ದುರ್ದುಂಡಯ್ಯ ಅವರ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಯಾಕಾದ್ರೂ ಇಂಡಿಯಾಗೆ ಬಂದು ನಾನು ದುಬೈನಲ್ಲೇ ಆರಾಮಾಗಿದ್ದೆ, ದುಬೈನಲ್ಲಿ ಈ ರೀತಿಯಾದಂಥ ರೂಲ್ಸ್ಗಳಿಲ್ಲ, ಇಂಡಿಯಾದಲ್ಲಿ ಈ ರೀತಿಯಾದಂಥ ರೂಲ್ಸ್ಗಳಿದ್ದಾವೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅಂತ ಹೇಳಿ ಅವರು ಮಾತಾಡಿರುವಂಥ ಆಡಿಯೋ. ಸೊ ಹಾಗಾದರೆ ಅವ್ರು ಎಷ್ಟು ದಿನ ಆಯಿತು ಈ ಇಂಡಿಯಾಗೆ ಬಂದು, ಎಷ್ಟು ದಿನದಿಂದ ಈ ಕಂಪನಿ ನಡೆಸ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಇದೆಯಾ? ರಾಮ್, ಇದ್ರ ಬಗ್ಗೆ ಯಾವುದೇ ರೀತಿ ಸಂಪೂರ್ಣವಾಗಿ ಮಾಹಿತಿ ನಮಗೂ ಬರ್ತಿಲ್ಲ. ಏನಂತಂದ್ರೆ ಆತ ಹೇಳಿರೋದು, ನಾನು ದುಬೈದಲ್ಲಿದ್ದೆ ಇದಕ್ಕಿಂತ ಮುಂಚೆ, ನಾನು ಇಂಡಿಯಾಗೆ ಬಂದೆ, ಯಾವುದೋ ಒಂದು ಲಾಭಕ್ಕೋಸ್ಕರ ನಾನು ಇಂಥ ಒಂದು ಕೆಲಸ ಮಾಡಿದ್ದೇನೆ, ಆಲ್ರೆಡಿ ನಾನು ಯಾರಿಗೂ ಮೋಸ ಮಾಡಿಲ್ಲ, ಆದ್ರೆ ಅವ್ರಿಗೆ ಏನ ಹಣ ಇದೆ ಅವ್ರಿಗೆ ಸಂದಾಯ ಮಾಡ್ತಾ ಇದ್ದೇನೆ. ಹೀಗಾಗಿ ಈಗ ನಾ ಇದನ್ನ ಏನಿದೆ ಇದು ಎಲ್ಲ ನಾ ಸರಿಯಾಗಿ ಮಾಡ್ತೀನಿ, ಯಾರಿಗೂ ಮೋಸ ಮಾಡಿಲ್ಲ ಅಂದ್ರೆ ಈ ತರ ಒಂದು ಮಾತನ್ನು ಹೇಳ್ತಾ ಇದ್ರೆ. ಆದ್ರೆ ಇವರ ವಿರುದ್ಧ ಯಾವುದೇ ರೀತಿಯಾಗಿ ಇನ್ನೂ ಆಗಿಲ್ಲ, ಸರಿಯಾಗಿ ತನಿಖೆ ಕೂಡ ಆಗಿಲ್ಲ. ಇನ್ನು ಮುಂದೆ ಏನಂದ್ರೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸೂಕ್ತವಾಗಿ ತನಿಖೆ ಮಾಡಬೇಕು, ವಿಚಾರಣೆ ಮಾಡಬೇಕು. ಇದರ ವಿರುದ್ಧ ಕೂಡ
ಏನಂದ್ರೆ ಕ್ರಮ ಜರುಗಿಸಬೇಕು ಅನ್ನುವಂಥದ್ದು ಇಲ್ಲಿ ಜನರ ಒತ್ತಾಯವಾಗಿದೆ ರಾಮ್. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ವ್ಯಕ್ತಿ ಆಡಿಯೋದಲ್ಲಿ ನಾವು ಕೇಳಿಸ್ಕೊಂಡ್ವಲ್ಲ ಈಗ, ಯಾವ ಲೆವೆಲ್ಗೆ ಇವರು ರಾಜಾರೋಷವಾಗಿ ಮಾತಾಡ್ತಾರೆ ಅಂದರೆ, ಏನಿಲ್ಲ ಒಂದು 30-35 ಕೋಟಿ ಹೂಡಿಕೆ ಆಗಿದೆ ಅಂತೆ. ಅದು ಎಷ್ಟು ಜನ ಅದು ಏನೇನು ಕೆಲಸ ಮಾಡಿ ಅದು ಏನೇನೋ ಕನಸು ಕಟ್ಕೊಂಡು ಹೂಡಿಕೆ ಮಾಡ್ತಾರೆ ಅಂತ ಇವ್ರಿಗೆ ಅಂದಾಜು ಕೂಡ ಇರಲ್ಲ. ಬಡ ಜನರು ಏನು ಮಾಡ್ತಾರೆ, ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೇನೋ ಅಥವಾ ಒಂದು ಕಾರ್ ತಗೊಳ್ಬೇಕೇನೋ ಅಥವಾ ಒಂದು ಮನೆ ಕಟ್ಟಬೇಕೇನೋ ಏನೋ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ. ಆ ಕನಸನ್ನು ಕಟ್ಟಿ ಇಂಥವ್ರು ಏನು ಮಾಡ್ತಾರೆ, ಅದಕ್ಕೆ ನೀವು ₹1 ಕೊಟ್ಟರೆ ನಾವು ₹5 ವಾಪಸ್ ಕೊಡ್ತೀವಿ ನಿಮಗೆ, ಡಬಲ್ ತ್ರಿಬಲ್ ಹಣದ ಆಸೆ ತೋರಿಸ್ಬಿಡ್ತಾರೆ ಇಂಥ ಕಂಪನಿಯವರು. ಅದನ್ನು ನಂಬಿ ಜನ ಇನ್ನೇನು ಹಣ ಜಾಸ್ತಿ ಬರುತ್ತೆ ಅಂದರೆ ನಂಬಿಬಿಡ್ತಾರೆ ಜನ ಕಣ್ಮುಚ್ಚಿ. ಪಾಪ ಅವ್ರಿಗೆ ಗೊತ್ತಿರಲ್ಲ. ಕೆಲವೊಂದಿಷ್ಟು ಜನ ಬುದ್ಧಿವಂತರು ಇರ್ತಾರೆ, ಓಕೆ. ಇನ್ನು ಅಮಾಯಕ ಜನರಿಗೆ ಇದೆಲ್ಲ ಗೊತ್ತೇ ಆಗಲ್ಲ. ಹಣ ಜಾಸ್ತಿ ಕೊಡ್ತೀನಿ ಅಂತ ಹೇಳಿ 1-2 ಬಾರಿ ಕೊಡ್ತಾರೆ ಇವರು, ಕೊಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ. 1-2 ಬಾರಿ ಅವರಿಗೆ ದುಪ್ಪಟ್ಟು ಹಣದ ಆಸೆ ತೋರಿಸ್ತಾರೆ, ಕೊಡ್ತಾರೆ. ಹಣ ಕೈಗೆ ಬಂದಾಗ ಅಮಾಯಕ ಜನರಿಗೆ ಏನಾಗುತ್ತೆ, ನಂಬಬಹುದಪ್ಪ, ಏನೋ ಮೋಸ ಆಗಲ್ಲ ಅಂತ ಹೇಳಿ ಮತ್ತೆ ದುಪ್ಪಟ್ಟು ಹಣನ ಇಲ್ಲಿ ಹೂಡಿಕೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಆಗ ಇಂಥ ಕಂಪನಿಯವ್ರು ಏನು ಮಾಡ್ತಾರೆ, ಎದ್ದು ಬದ್ದ ಹಣ ಎಲ್ಲ ತಗೊಂಡು ವಿದೇಶಕ್ಕೆ ಹಾರಿಬಿಡ್ತಾರೆ, ಎಸ್ಕೇಪ್ ಆಗಿಬಿಡ್ತಾರೆ. ಇಂಥ ಉದಾಹರಣೆಗಳು ದೇಶದಲ್ಲಿ ಸಾಕಷ್ಟಿದ್ದಾವೆ. ಆದರೂ ಕೂಡ ಜನ ಎಚ್ಚೆತ್ತುಕೊಳ್ಳೋದಿಲ್ಲ.